ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಾಗ ರಾಜಕೀಯ ಬದಲಾವಣೆ ಭಾಳ ಬಿರುಗಾಳಿಗತೆ ಎಬ್ಬೈತ್ರಿ. ಹೆಂಗೆ ಬಿರುಗಾಳಿಗತೆ ಹೇಳಾಕತೈತ್ರಿ? ಯಾವ ರೀತಿ ರಾಜಕಾರಣಿಗಳು ತಮ್ಮ ಸ್ಥಾನ ಭದ್ರತೆಗೋಸ್ಕರ ಯಾವ್ಯಾವ ಪಕ್ಷಕ್ಕೆ ಆ ಗಿಡದಾಗ ಕೂತದ ಮಂಗ್ಯ ಈ ಗಿಡದಾಗ ಕುಂಡಾಕತೈತಿ, ಈ ಗಿಡದಾಗ ಕೂತದ ಮಂಗ್ಯ ಆ ಗಿಡದಾಗ ಹೊಂಟೈತಿ. ಯಾಕೆ ಹಿಂಗೆ ಆಗಾಕತೈತಿ ನೋಡ್ರಿ. ಕರ್ನಾಟಕ ರಾಜ್ಯದಾಗ ಮುಖ್ಯಮಂತ್ರಿಯ ಹುದ್ದೆ ಪಡೆದರು, ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆದರು, ಸಂಸತ್ ಸದಸ್ಯರಾದರು, ಅನೇಕ ಬಾರಿ MLC ಆದರು, MLA ಆದರು, ಬೃಹತ್ ಕೈಗಾರಿಕಾ ಮಂತ್ರಿ ಆದರು. ಇದೇ ಹುಬ್ಬಳ್ಳಿ ಧಾರವಾಡದ ವಿವಾದಾಸ್ಪದ ಇಲ್ಲದ ವ್ಯಕ್ತಿ ಜಗದೀಶ್ ಶೆಟ್ಟರ್ ಅವರು ಕಳೆದ 6 ತಿಂಗಳ ಹಿಂದೆ ಬೇಷರತ್ ನನಗೆ ಟಿಕೆಟ್ ಕೊಡಲಿಲ್ಲ, ನಾನು ಕಾಂಗ್ರೆಸ್ ಸೇರ್ತೀನಿ ಅಂಥೇಳಿ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರಿದರು. ಕಾಂಗ್ರೆಸ್ ಸೇರಿದ ತಕ್ಷಣ ಅಲ್ಲಿಯೂ ಮತ್ತು ಸಿಂಹಾಸನ ಫಲವತ್ತಾದ ಒಂದು ರತ್ನಗಂಬಳಿ ಹಾಯಿಸಿದರು. ಆ ರತ್ನಗಂಬಳಿಯಲ್ಲಿ 6 ತಿಂಗಳ ಇರೋ ತನಕ ಅಂದ್ರೆ ಮತ್ಯಾವ ಭಯ ಕಾಡಿತು ಜಗದೀಶ್ ಶೆಟ್ಟರ್ ಅವರಿಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಮರಳಿ ಘರ ವಾಪಸಿ ಆದರು ಜಗದೀಶ್ ಶೆಟ್ಟರ್ ಅವರು. ಯಾಕೆ ಜಗದೀಶ್ ಶೆಟ್ಟರ್ ಅವರು ಮತ್ತೆ BJPಗೆ ಶರಣಾದರು ಅನ್ನೋದು ಗುಪ್ತ ರಹಸ್ಯ ಮಾಹಿತಿನೂ ಬೇಕಲ್ರಿ ನಿಮಗೆ. ಜಗದೀಶ್ ಶೆಟ್ಟರ್ ಅವರು 6 ತಿಂಗಳಲ್ಲಿ ಕಾಂಗ್ರೆಸ್ ಸೇರಿ BJPಯ ಮಲತಾಯಿ ಧೋರಣೆ, ಟಿಕೆಟ್ ತಪ್ಪಿಸಿದ್ದು, ಭ್ರಷ್ಟಾಚಾರದ ಬಗ್ಗೆ ವಾಚಾಮ ಗೋಚರವಾಗಿ ಹಿಗ್ಗಾಮುಗ್ಗವಾಗಿ ತರಾಟೆಗೆ ತೆಗೆದುಕೊಂಡರು. ಆದರೂ ಸಹಿತ ಜಗದೀಶ್ ಶೆಟ್ಟರ್ ಮತ್ತೆ ಘರ ವಾಪಸಿ BJPಗೆ ಬಂದಾರ. ಅವರು ಅನೇಕ ಮಾಜಿ ಶಾಸಕರನ್ನು, ಮಾಜಿ ಸಚಿವರನ್ನು ಸಹಿತ ಇದೇ ಕಾಂಗ್ರೆಸ್ ಪಕ್ಷಕ್ಕೆ ತಂದಾಗ ದಿಗಿಲು ಬಡದು ಹೋತು ಮೋದಿ ಮತ್ತು ಅಮಿತ್ ಶಾಗ. ಇನ್ನು ಜಗದೀಶ್ ಶೆಟ್ಟರ್ ಬರುವ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಮತ ಬ್ಯಾಂಕ್ಗಳ ಕ್ರೋಢೀಕರಣದಿಂದ BJPಗೆ ಭಿಕ್ಷಾ ಕೊಡ್ಬೋದು ಅಂಥೇಳಿ ಯಾವ ಭಯದ ವಾತಾವರಣ ನಿರ್ಮಾಣ ಮಾಡಿದ್ರೆ ಗೊತ್ತೈತೇನ್ರಿ? ಯಾಕಂದ್ರೆ ಕೇಂದ್ರ ಸರ್ಕಾರದ ಮೋದಿ ಹತ್ರ 3 ಅಸ್ತ್ರಗಳದಾವ, 3 ಬಿಲ್ಲ ಬಾಣಗಳದಾವ. ಆ ಬಾಣದಿಂದ ಹೊಡೆದ ತಕ್ಷಣ 1 ಬಾಣ ಚುಚ್ಚತೈತಿ, ಸ್ಫೋಟ ಆಗತೈತಿ. 2ನೇ ಬಾಣ ಅದು ವಿಷ ಕಾರ್ತೈತಿ. 3ನೇ ಬಾಣ ಜೈಲಿನಲ್ಲಿ ಕೊಳೆತು ಸಾಯುವಂಥ ಪರಿಸ್ಥಿತಿ ತರ್ತಾರ. ಇದೇ ಮೋದಿ ಸಾಹೇಬ್ರಲ್ರಿ. ಯಾರು ಅಕ್ರಮಾಸ್ತಿ ಗಳಿಸಿಲ್ಲ, ಯಾರು ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಮಾಡಿಲ್ಲ. ಇದೇ ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲರೂ ಬೆಳ್ಳಗೆ ಹಾಲಿನಂಗದಾರೇನ್ರಿ. ಇದೇ ಕಾಂಗ್ರೆಸ್ನಲ್ಲಿ ಒಂದು ಸ್ವಲ್ಪ ಏನಾದರೂ ಅಪ್ಪಿತಪ್ಪಿ ಬಾಯಿ ತಪ್ಪಿನಿಂದ ಏನಾದರೂ ಮಾತಾಡಿದರೆ ಟ್ರೋಲ್ ಮಾಡ್ತಾರ ಇದೇ ಸೋಷಿಯಲ್ ಮೀಡಿಯಾ ಭಾರತೀಯ ಜನತಾ ಪಕ್ಷದವರು. ಜಗದೀಶ್ ಶೆಟ್ಟರ್ ಅವರಿಗೆ ಯಾವ ಭಯ ಕಾಡಕತ್ತಿತ್ತು, ಯಾವ ಭಯದ ವಾತಾವರಣ ನಿರ್ಮಾಣ ಮಾಡಿ ಇದೇ ಜಗದೀಶ್ ಶೆಟ್ಟರ್ ಅವರನ್ನು IT ದಿಂದ EDದಿಂದ ಯಾವುದಾದ್ರೂ ಕೇಂದ್ರ ಸರ್ಕಾರದ ಸಂಸ್ಥೆಗಳಿಂದ ತನಿಖೆ ಮಾಡಿಸಿ ಎಲ್ಲಾದರೂ ಜೈಲಿಗೆ ಹಾಕ್ತಾರಂತೇಳಿ ಏನಾದರೂ ಅಂಜಿಕೆ ಹಾಕಿರೇನ್ರಿ? ಇದು ಒಂದು ಕಾಡುತ್ತಿರುವ ಯಕ್ಷ ಪ್ರಶ್ನೆ. ಆದರೆ ಜಗದೀಶ್ ಶೆಟ್ಟರ್ ಮೃದು ಸ್ವಭಾವದ ವ್ಯಕ್ತಿ, ಯಾವಾಗಲೂ ಯಾರ ಜೊತೆನೂ ವಿವಾದಾಸ್ಪದ ವ್ಯಕ್ತಿ ಅಲ್ಲ. ಏನೋ ಒಂದು ಟಿಕೆಟು ತಪ್ಪಿದ ಕಾರಣದಿಂದ ಇದೇ ಭಾರತೀಯ ಜನತಾ ಪಕ್ಷ ಬಿಟ್ಟು ಅವರು ಮರಳಿ ಕಾಂಗ್ರೆಸ್ಗೆ ಬಂದಿದ್ದರು. ಕಾಂಗ್ರೆಸ್ದವರು ಸಹಿತ ಅವರಿಗೆ ವಿಧಾನ ಪರಿಷತ್ ಸ್ಥಾನವನ್ನು ಕೊಟ್ಟು ಗೌರವಿಸಿದ್ದರು. ಆದರೆ ಕಾಲಾಂತರಗಳಿಂದ ನೋಡ್ರಿ, ರಾಜಕಾರಣ ಯಾವಾಗಲೂ ನಿಂತ ನೀರಲ್ಲ. ಇದೇ ಖಡಕ್ ಜವಾರಿ ಕಾಕ 1000 ಸಲ ಹೇಳಿದ್ದೀನಿ, ನಿಂತ ನೀರಲ್ಲ, ಹರಿಯುವ ನೀರು. ಈ ಹರಿಯುವ ನೀರಿನಲ್ಲಿ ಇದೇ ಜಗದೀಶ್ ಶೆಟ್ಟರ್ ಸಾಹೇಬರು ಮತ್ತೆ ಮರಳಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದು ಒಂದು ನಿಗೂಢ. ಈಗ ಭಾರತೀಯ ಜನತಾ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಂದ ಎಷ್ಟು ಲಾಭ ಆಗತೈತಿ, ಎಷ್ಟು ನುಕ್ಸಾನ ಆಗತೈತಿ. ಇನ್ನು ಅವರ ಬೆನ್ನ ಹಿಂದೆ ಮತ್ತೊಂದು ಟಾರ್ಗೆಟ್ ಹುಲಿ ಇದೇ ಅಥಣಿಯ ಲಕ್ಷ್ಮಣ ಸವದಿಗೆ ಯಾವ ರೀತಿ ಇನ್ನು ಬಲೆ ಬೀಸ್ತಾರೆ ಅನ್ನೋದು ಕಾದು ನೋಡ್ಬೇಕಲ್ರಿ. ಲಕ್ಷ್ಮಣ್ ಸವದಿಗೆ ನಾವು ಪ್ರತಿಕ್ರಿಯೆ ಕೇಳಿದಾಗ, ನಾನು ಜೀವನದಲ್ಲಾದರೂ ಭಾರತೀಯ ಜನತಾ ಪಕ್ಷಕ್ಕೆ ಹೋಗುವುದಿಲ್ಲ, ನನ್ನ ಹೆಣವಾದರೂ ಸಹಿತ ಭಾರತೀಯ ಜನತಾ ಪಕ್ಷ ಕಚೇರಿಗೆ ಹೋಗಬಾರ್ದು, ನಾನು ಕಾಂಗ್ರೆಸ್ದಲ್ಲೇ ಇರ್ತೀನಿ, ನನ್ನ ರಾಜಕೀಯ ನಿವೃತ್ತಿ ಸಹಿತ ಕಾಂಗ್ರೆಸ್ದಲ್ಲೇ ಮಾಡ್ತೀನಿ ಅಂತಾರೆ ಲಕ್ಷ್ಮಣ್ ಸವದಿ. ಆದರೆ ಯಾರ್ಯಾರೋ ಏನೋ ಮಾತಾಡ್ತಾರೆ, ತಾಸಿಗೆ ಮತ್ತೆ ಬದಲಾಗ್ತಾರೆ. ಆ ಬದಲಾದ ಸನ್ನಿವೇಶಗಳಲ್ಲಿ ಈಗ ಲಕ್ಷ್ಮಣ್ ಸವದಿಗೆ ಯಾವ ರೀತಿ ಬಲೆ ಬೀಸ್ತಾರೆ, ಆದರೆ ಷರತ್ತುಗಳು ಸಹಿತ ಅನ್ವಯ ಆಗ್ತಾವ. ಯಾವ ರೀತಿ ಈಗ ರಾಜಕೀಯ ವಿಶ್ಲೇಷಣದೊಂದಿಗೆ ಲಕ್ಷ್ಮಣ ಸವದಿ ಅವರು ಈ ರೀತಿ 3 ಷರತ್ತುಗಳನ್ನು
ಇದೇ ಭಾರತೀಯ ಜನತಾ ಪಕ್ಷದ ಮೇಲೆ ಹಾಕಬಹುದು. ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಟಿಕೆಟು ಚಿಕ್ಕೋಡಿಯಿಂದ ನನಗೆ ಕೊಡಬೇಕು, ನನ್ನ ಮಗನಿಗೆ ಅಥಣಿ ಭಾಗದ ವಿಧಾನಸಭೆಯ ಸದಸ್ಯ ಸ್ಥಾನ ಹೊಂದಲಿಕ್ಕೆ ಟಿಕೆಟ್ ಕೊಡಬೇಕು, ಕೇಂದ್ರ ಸರ್ಕಾರದಲ್ಲಿ ಸರ್ಕಾರ ಬಂದರೆ ನನಗೆ ಮಂತ್ರಿ ಮಾಡಬೇಕು ಅನ್ಬೋದಲ್ರಿ ಲಕ್ಷ್ಮಣ ಸವದಿ ಅವರೇ. ಲಕ್ಷ್ಮಣ ಸವದಿ ಚುನಾವಣೆಯಲ್ಲಿ ಸೋತರು ಸಹಿತ ಉಪಮುಖ್ಯಮಂತ್ರಿಯಾಗಿ ಭರ್ಜರಿ ಸಿಂಹಾಸನ ಅಲಂಕಾರ ಮಾಡಿದ್ದು ಮರೆಯಲಾರದ ಘಟನೆ. ಯಾಕಂದ್ರೆ ಲಕ್ಷ್ಮಣ ಸವದಿನೂ ಪವರ್ಫುಲ್ ಮನುಷ್ಯನ ಅದಾನ್ರಿ. ಯಾಕಂದ್ರೆ ಗರ್ಜನೆ, ಸಮಾಧಾನವಾದ ಮಾತನಾಡುವ ಶೈಲಿ ನೋಡಿದ್ರೆ ಇನ್ನು ಯಾವ ರೀತಿ ಇನ್ನು ಮಾತುಕತೆ ನಡೆದೈತಿ, ಅದಕ್ಕೆ ಕಾಂಗ್ರೆಸ್ ಯಾವ ಪ್ರತಿತಂತ್ರ ಹೂಡ್ತೈತೆ ಅನ್ನೋದು ಇನ್ನು ಕಾದು ನೋಡಬೇಕು. ಈ ಸರ್ಕಾರಕ್ಕೆ ಭವಿಷ್ಯ ಇಲ್ಲ ಅನ್ನೋ ಒಂದು ವಿಶ್ಲೇಷಣೆ ಹೇಳಕತ್ತಾನೆ ಕೇಳ್ರಿ. ಇದೇ ಬರುವ ಫೆಬ್ರವರಿ 16ರಂದು ಬಜೆಟ್ ಮಂಡನೆ ಆಗ್ತೈತೆ. ಬಜೆಟ್ ಮಂಡನೆ ಮಾಡುವ ಸಲುವಾಗಿ ಸಿದ್ದರಾಮಯ್ಯದೊಂದು ಭಾರತದಲ್ಲಿ ಯಾವುದೇ ಮುಖ್ಯಮಂತ್ರಿ 15 ಬಜೆಟ್ಗಳನ್ನು ಮಾಡಿಲ್ಲ. 15 ಬಜೆಟ್ಗಳನ್ನು ಮಾಡಿ ಒಂದು ರೆಕಾರ್ಡ್ ಮಾಡ್ಬೇಕಂತೇಳಿ ಸಿದ್ದರಾಮಯ್ಯಗೆ ಬಿಟ್ಟುಕೊಟ್ಟಾರ. 16ನೇ ತಾರೀಕು ಬಜೆಟ್ ಆಕೈತಿ, 24ನೇ ತಾರೀಕಿಗೆ ಗಲಿಬಿಲಿ ಆಕೈತಿ. 44 ಜನ ತುದಿಗಾಲ ಮೇಲೆ ನಿಂತಾರ ಹೋಗಾಕ. ಇನ್ನು ಇಲ್ಲಿ ಅಜಿತ್ ಪವಾರ್ ಮತ್ತು ಶಿಂದೇನಂತವ್ರು ಉದ್ಭವ ಆಗ್ತಾರ. ಕರ್ನಾಟಕ ರಾಜ್ಯದಾಗ ಮತ್ತೆ ಮಿಶ್ರಣ ಆಗತೈತಿ, ಕಾಂಗ್ರೆಸ್ ಮೂಲೆ ಗುಂಪು ಆಗತೈತಿ ಅನ್ನೋದು ಕೆಲವು ವಿಶ್ಲೇಷಣೆಗಳು ಅದಾವ. ಇದೇ ಲೋಕಸಭಾ ಚುನಾವಣೆಗಿಂತ ಮುಂಚಿತ ಕರ್ನಾಟಕದಲ್ಲಿ ರಹಸ್ಯ ಮಾಹಿತಿ ಹೇಳಕತ್ತಾನ ಖಡಕ ಜವಾರಿ ಕಾಕ, ಕೇಳ್ಕೊರಿ. ಇನ್ನು ಬದಲಾವಣೆ ಗಾಳಿ ಎತ್ತ ಹೊಂಟೈತಿ. ಯಾರ್ಯಾರು ಎಲ್ಲೆಲ್ಲಿ ಜಿಗಿತಾರೆ ಇನ್ನು ಕಾದು ನೋಡ್ಬೇಕಲ್ರಿ. ಹಾಗಾದ್ರೆ ಜಗದೀಶ್ ಶೆಟ್ಟರ್ ಮಾಡಿದ ಈ ಘಟನೆಯಿಂದ ಅವರು ತೆಗೆದುಕೊಂಡಂಥ ತೀರ್ಮಾನ ಸರಿನೋ ತಪ್ಪು? ಲಕ್ಷ್ಮಣ ಸವದಿ ಕಾಂಗ್ರೆಸ್ನಲ್ಲಿ ಉಳಿಬೇಕು, ಏನು ಭಾರತೀಯ ಜನತಾ ಪಕ್ಷಕ್ಕೆ ಹೋಗಬೇಕು? ಪ್ರಜ್ಞಾವಂತ ವಿಶ್ಲೇಷಕರು, ಹಿತಚಿಂತಕರು ಏನು ನಿಮ್ಮ ಅನಿಸಿಕೆಗಳದಾವ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಹಂಗಾದ್ರೆ ಖಡಕ ಜವಾರಿ ಕಾಕನ ನಂಬರ್ 1 ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡ್ತೀರಿ, ಮಾಡಲೇಬೇಕು. ನೀವು ಕೊಟ್ಟಂಥ ಪ್ರೀತಿಗೆ ಸ್ಫೂರ್ತಿ ತುಂಬುವಂಥ ಸುದ್ದಿ ನಾ ತರ್ತೀನಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.